ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ 2025. ಸೊ ಎಲ್ಲರೂ ಬಹುದಿನದಿಂದ ಎದುರು ನೋಡ್ತಿದ್ದಂತಹ ಕೆಸೆಟ್ ಪರೀಕ್ಷೆ ಬಹುದಿನ ಎದುರು ನೋಡ್ತಿದ್ದ ಕೆಸೆಟ್ ಪರೀಕ್ಷೆಗೆ ಕೆಇಎ ಕಡೆಯಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಮುಖ ಅಂಶಗಳನ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಇದೇ ತಿಂಗಳು 28ನೇ ತಾರೀಕಿಂದ 28/8/2025. ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 18/9/2025. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ. ಇನ್ನು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನೋಡೋದಾಯ್ತಂದರೆ 19/9/2025. ಇನ್ನು ಹಾಲ್ ಟಿಕೆಟ್ ಅಥವಾ ಪ್ರವೇಶ ಪತ್ರಿಕೆ ಬಿಡುಗಡೆ ದಿನಾಂಕ 24/10/2025. ಸೊ ಇನ್ನು ಪರೀಕ್ಷೆ ದಿನಾಂಕನೂ ಸಹ ಕೊಟ್ಟಿದ್ದಾರೆ, 2/11/2025. ಸೊ ಭಾನುವಾರ ಆಗ್ತದೆ. ಸೊ ಇನ್ನು ಪ್ರಮುಖ ಅಂಶಗಳನ್ನು ನಾವು ನೋಡೋದಾಯ್ತಂದರೆ, ಸೊ ಇದನ್ನು ಕರ್ನಾಟಕ CET online.karnataka.government.in KEA ವೆಬ್ಸೈಟಿಗೆ ಹೋಗಿ ಸೊ ಅಲ್ಲಿ ಅರ್ಜಿಯನ್ನು ನಾವು ಸಲ್ಲಿಸ್ಬೋದು. ಒಟ್ಟು 33 ವಿಷಯಗಳಲ್ಲಿ ಪರೀಕ್ಷೆ ನಡೆಸಲಾಗ್ತದೆ. ಸೊ ಇನ್ನು ಪ್ರಮುಖ ಅಂಶವನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ, ಏನಿದೆ ಇದರಲ್ಲಿ ಪ್ರಮುಖವಾಗಿ ಪರೀಕ್ಷಾ ಶುಲ್ಕ ಪಾವತಿ ವಿಧಾನ ನೋಡೋದಾಯ್ತಪ್ಪ ಅಂತಂದರೆ, ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ಶುಲ್ಕವಿದೆ. ಅದೇ ರೀತಿ ಪ್ರವರ್ಗ 1 SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿಗಳು ಇದೆ. ಇನ್ನು ಪಾವತಿಯನ್ನು ನಾವು ಆನ್ಲೈನ್ ಮಾತ್ರವೇ ಏನು ಮಾಡಬೇಕು, ಪಾವತಿಯನ್ನು ಮಾಡೋಕ್ಕಿದೆ. ಓಕೆ. ಸೊ ಆಫ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶಗಳಿಲ್ಲ. ಇನ್ನು ನಾವು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಆಗಲೇ ನೋಡಿದೆ, 2/11/2025 ಇನ್ನು ಪರೀಕ್ಷೆ ವಿಧಾನ ನೋಡೋದಾಯ್ತಪ್ಪ ಅಂದರೆ, ನಿಮ್ಗೆ ಪರೀಕ್ಷೆ ವಿಧಾನ ನೋಡೋದಲ್ಲೇ ಪತ್ರಿಕೆ 1 100 ಅಂಕಗಳು, 50 ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಅದೇ ರೀತಿ ಪತ್ರಿಕೆ 2 200 ಅಂಕಗಳು, 100 ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಇನ್ನು 50 ಪ್ರಶ್ನೆಗಳು ಅದು GK ಪೇಪರ್ ಅಂತೇಳಿ ನಾವು ಹೇಳ್ಬೋದು. ಈ 100 ಅಂಕಗಳು ನಿಮ್ಮ ಒಂದು ಸ್ನಾತಕೋತ್ತರ ಪದವಿ PGಯಲ್ಲಿ ಯಾವ ಸಬ್ಜೆಕ್ಟ್ ಇರ್ತದೆ, ಸೊ ಆ ಸಬ್ಜೆಕ್ಟಿಗೆ ಆಧಾರದ ಮೇಲೆ ಪ್ರಶ್ನೆಗಳು ಇರ್ತವೆ. ಇನ್ನು ಅವಧಿ ಸಾಮಾನ್ಯವಾಗಿ 3 ಗಂಟೆಗಳಿದೆ. ಮತ್ತು ಇನ್ನೂ ಪ್ರಮುಖ ಅಂಶಗಳನ್ನ ನಾವು ನೋಡೋದಾಯ್ತಪ್ಪ ಅಂತಂದರೆ, ಈ ಕೆಸೆಟ್ ಪರೀಕ್ಷೆ ಫಲಿತಾಂಶವನ್ನು UGC ನೆಟ್ ಮಾರ್ಗಸೂಚಿಯ ಪ್ರಕಾರನೇ, ಅಂದರೆ UGC ಪ್ರಕಾರವೇ ಕೆಸೆಟ್ ಪರೀಕ್ಷೆ ಮಾನದಂಡ, ಅಂದರೆ ಒಂದು ಉತ್ತೀರ್ಣದ ಮಾನದಂಡಗಳನ್ನು ಬಳಸ್ಕೊತಾರೆ. ಕೊಟ್ಟಿದೆ. ಜನರಲ್ ಪೇಪರ್ 1 ಪೇಪರ್ 2 ಎರಡೂ ಕೂಡಿ 2 ಪತ್ರಿಕೆಗಳು ಸೇರಿ ಒಟ್ಟು 40% ಅಂಕಗಳನ್ನು ನಾವು ಪಡ್ಕೋಬೇಕು. ಇನ್ನು 3rd B PWD ಟ್ರಾನ್ಸ್ಜೆಂಡರ್ SC ST ಕ್ಯಾಟಗರಿ 1 2A 2B 3A 3B ಅಭ್ಯರ್ಥಿಗಳು 2 ಪತ್ರಿಕೆಗಳನ್ನು ಸೇರಿ ಒಟ್ಟು 35% ಅಂಕಗಳನ್ನು ನಾವು ತಗೊಳ್ಳೇಬೇಕಾಗ್ತದೆ. ಓಕೆ. ಇನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ ಅಂತೇಳಿ ಮೀಸಲಾತಿ ವರ್ಗ ಮತ್ತು ಸಾಮಾನ್ಯ ವರ್ಗದಲ್ಲಿ ಕೊಟ್ಟಿದ್ದಾರೆ. ಓಕೆ. ಸೊ ಒಟ್ಟು ವಿಷಯಗಳು 33 ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಅಂಶ ನಾವು ಗಮನಿಸೋದಾಯ್ತಪ್ಪ ಅಂತಂದರೆ, ಈ ಪರೀಕ್ಷೆ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಓಕೆ. ಸೊ ಪ್ರಮುಖವಾಗಿ ಪರೀಕ್ಷೆ ಕೇಂದ್ರಗಳನ್ನು ನಾವು ನೋಡೋದಾಯ್ತು, 18 ಭಾಗ ಎದಲ್ಲಿಂದ 18 ವಿಷಯಗಳಿಗೆ ಸಂಬಂಧಿಸಪಟ್ಟಂತೆ ಪರೀಕ್ಷೆ ಕೇಂದ್ರಗಳನ್ನು
ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರಲ್ಲಿದೆ. ಇನ್ನು ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಮಾತ್ರ ಒಂದು ಪರೀಕ್ಷಾ ಕೇಂದ್ರಗಳನ್ನು ನಾವು ಪರಿಗಣಿಸ್ಬೋದು. 18 ವಿಷಯಗಳು ಯಾವುವು? ಅದೇ ವಾಣಿಜ್ಯ ಶಾಸ್ತ್ರ, ಕನ್ನಡ ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜಸ್ಥಾನ, ಈ ವಿಷಯ ಎಲ್ಲ ಒಟ್ಟು 18 ವಿಷಯಗಳಿಗೆ ಎಲ್ಲ ಪರೀಕ್ಷಾ ಕೇಂದ್ರಗಳು ಬೇರೆ ಬೇರೆ ಪರೀಕ್ಷೆ. ಇನ್ನು ಉಳಿದಂತಹ ಒಟ್ಟು ಮತ್ತು 15 ವಿಷಯಗಳಿಗೆ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರಗಳು. ಅದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ, ನಿಮ್ಮ ಸ್ಕ್ರೀನಲ್ಲಿ ಕಾಣುತ್ತೆ. ಭೌಗೋಳಶಾಸ್ತ್ರ, ಸಂವಹನ, ಪತ್ರಿಕೋದ್ಯಮ, ಮನೋವಿಜ್ಞಾನ, ಕಾನೂನು, ಸಂಸ್ಕೃತಿ ಇತ್ಯಾದಿ. ಓಕೆ, ಸೊ ಎಲ್ರಿಗೂ ಸಹ ಹಿಂದೆ ಅಭ್ಯಾಸವನ್ನು ಆರಂಭಿಸಿ ಎಲ್ರಿಗೂ ಸಹ ಕೆಸೆಟ್ 2025 ಪರೀಕ್ಷೆಗೆ ಶುಭವಾಗಲಿ ಅಂತ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು